ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಪ್ಪಿ ಡೈರಿ ಲಾಕ್ಸ್ ಕನ್ನಡ. ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರುವಂತಹ ರೆಸಿಪಿ ಗೋಬಿ ಮಂಚೂರಿ. ರೋಡ್ ಸೈಡ್ ಅಲ್ಲೆಲ್ಲ ಗೋಬಿ ಮಂಚೂರಿನ ಮೊದಲೆಲ್ಲ ತಿಂತಾ ಇರ್ತೀರಾ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಫುಡ್ ಕಲರ್ ಯೂಸ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದು ಜಾಗಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಆದ್ರೂ ಕೂಡ ಕೆಲವೊಂದು ಜಾಗಗಳಲ್ಲಿ ಇನ್ನೂ ಕೂಡ ಗೋಬಿ ಮಂಚೂರಿನ ಮಾಡ್ತಾರೆ. ಆದ್ರೆ ಇವತ್ತು ಮನೆಯಲ್ಲಿ ಸಿಂಪಲ್ ಅಂಡ್ ಹೆಲ್ದಿಯಾಗಿ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನ ಮಾಡೋದಿಕ್ಕೆ ಮೊದ್ಲಿಗೆ ಒಂದ್ ಸ್ವಲ್ಪ ಕ್ಯಾಬೇಜ್ ತಗೋಬೇಕಾಗತ್ತೆ. ನಾನಿಲ್ಲಿ ಕಾಲಿಫ್ಲವರ್ ಇಂದ ಮಾಡ್ತಾ ಇಲ್ಲ, ಅಂದ್ರೆ ಮೊಟ್ಟೆಕೋಸಿಂದ ನಾನು ಮಾಡ್ತಾ ಇದ್ದೀನಿ. ಕೆಲವೊಂದ್ ಕಡೆ ಮೊಟ್ಟೆಕೋಸು ಅಂತೀರಾ, ಕೆಲವೊಂದ್ ಕಡೆ ಎಲೆಕೋಸು ಅಂತೀವಲ್ವಾ. ಸೊ ಅದೇ ಎಲೆಕೋಸಿಂದ ಇವತ್ತು ನಾನು ಗೋಬಿ ಮಂಚೂರಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನಾವು ಕ್ಯಾಬೇಜ್ ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅದಾದ ನಂತರ 4 ಚಮಚ ಆಗೋಷ್ಟು ನಾನಿಲ್ಲಿ ಮೈದಾನ ಹಾಕಿದ್ದೀನಿ, 2 ಚಮಚ ಆಗೋಷ್ಟು ಕಾರ್ನ್ಫ್ಲೋರ್ ನ ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅರ್ಧ ಚಮಚ ಹಾಕೊಂಡಿದೀನಿ. ಹಾಗೇನೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೇನೆ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನ ಫಸ್ಟ್ ಹಾಗೇನೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನ್ ಮೊದ್ಲೇ ಹೇಳ್ದಂಗೆ ಇದ್ರಲ್ಲಿ ನಾವು ಯಾವ್ದೇ ರೀತಿ ಫುಡ್ ಕಲರ್ ನ ಯೂಸ್ ಮಾಡ್ದಿರಾನೆ ಮಾಡ್ತಾ ಇರೋದ್ರಿಂದ ನೀವ್ ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನ ಬಳಸ್ಕೋಬೇಕಾಗತ್ತೆ. ಅವಾಗ ಮಾತ್ರ ನಿಮ್ಗೆ ರೆಡ್ಡಿಶ್ ಆಗಿ ಕಲರ್ ಆಗಿ ಬರುವಂತದ್ದು. ಅಕಸ್ಮಾತ್ ನಿಮ್ಮ ಹತ್ರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಲ್ಲ ಅಂತ ಅಂದ್ರೆ ನೀವು ಬೀಟ್ರೂಟ್ ಜ್ಯೂಸ್ ನ ಇದಕ್ಕೆ ಹಾಕೋಬೇಕಾಗತ್ತೆ. ಬೀಟ್ರೂಟ್ ಜ್ಯೂಸ್ ನ ಹಾಕೋದ್ರಿಂದ ನಿಮ್ಗೆ ತುಂಬಾನೇ ಕಲರ್ ಸಿಗತ್ತೆ, ಹಾಗೇನೆ ನೋಡೋದಕ್ಕೂ ಚೆನ್ನಾಗಿರತ್ತೆ, ತಿನ್ನೋದಕ್ಕೂ ಚೆನ್ನಾಗಿರತ್ತೆ. ಆದ್ರೆ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದ್ದಿದ್ರಿಂದ ಅದನ್ನೇ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಈ ರೀತಿಯಾಗಿ ಕಲಿಸ್ಕೊಳ್ಳಿ. ಯಾವ್ದೇ ಕಾರಣಕ್ಕೂ ಕೂಡ ಕಲ್ಸ್ಕೋಬೇಕಾದ್ರೆ ತೆಳುವಾಗಿ ಕಲ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾವು ಈ ಬೋಂಡಾಗೆಲ್ಲ ಕಲ್ಸ್ಕೊತೀವಲ್ವಾ, ಆ ಹದದಲ್ಲೇನೆ ಇರ್ಬೇಕಾಗತ್ತೆ. ನಂತರ ಎಣ್ಣೆ ಚೆನ್ನಾಗಿ ಕಾಯ್ದಿರ್ಬೇಕು. ಕಾಯ್ದಿರೋ ಎಣ್ಣೆಗೆ ಈ ತರ ಉಂಡೆ ತರ ಮಾಡ್ಬಿಟ್ಟು ನೀವು ಹಾಕೋಬೇಕಾಗತ್ತೆ. ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕು ಗೋಬಿ ಆ ಸೈಜ್ ಅಲ್ಲಿ ನೀವು ಹಾಕೊಳ್ಳಿ. ಕೆಲವೊಬ್ರು ಚಿಕ್ಕದಾಗಿ ಗೋಬಿನ ಹಾಕೊಳ್ತಾರೆ, ಕೆಲವೊಬ್ರು ದಪ್ಪದಾಗಿ ಹಾಕೊಳ್ತಾರೆ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಅಲ್ಲಿ ಹಾಕೊಳ್ಳಿ. ನಾನಿಲ್ಲಿ ಮೀಡಿಯಂ ಸೈಜ್ ಗೋಬಿನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಇದನ್ನ ಬೇಯಿಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಇದನ್ನ ಚೆನ್ನಾಗಿ ಫಸ್ಟ್ ಹೈ ಫ್ಲೇಮ್ ಅಲ್ಲಿ ಈ ತರ ಬೇಯಿಸ್ಕೊಳ್ಳಿ. ಒಂದ್ ಅರ್ಧ ಭಾಗ ಬೆಂದಿದ ನಂತರ ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ನೀವೇ ನೋಡ್ತಾ ಇರ್ಬೋದು ಒಂದಕ್ಕೊಂದು ಅಂಟ್ಕೊಂಡಿಲ್ಲ, ಹಾಗೇನೆ ಚೆನ್ನಾಗಿ ಕೂಡ ಗೋಬಿ ಆಗ್ತಾ ಇದೆ. ಕೆಲವೊಬ್ಬರಿಗೆ ಡ್ರೈ ಗೋಬಿ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ, ಇನ್ನ ಕೆಲವೊಬ್ಬರಿಗೆ ಗೋಬಿ ಮಂಚೂರಿ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ನೀವು ಬೇಕಾದ್ರೆ ಇಷ್ಟನ್ನೇ ತಿನ್ಬೋದು. ಇವಾಗ ಇದು ಡ್ರೈ ಗೋಬಿ ಆಗಿದೆ. ಸೊ ಇದು ಚೆನ್ನಾಗಿ ಬೆಂದಿದೆ ಅಂತ ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ನಮ್ಗೆ ನಾರ್ಮಲ್ ಆಗಿ ನಾವು ಬೋಂಡ ಎಲ್ಲ ಮಾಡಿದಾಗ ಹೇಗೆ ಕ್ರಿಸ್ಪಿಯಾಗಿ ನಮ್ಗೆ ಒಂದು ಗೊತ್ತಾಗತ್ತೆ ಬೆಂದಿದೆ ಅಂತ, ಸೇಮ್ ಇದು ಕೂಡ ಅದೇ ರೀತಿನೇ ಕ್ರಿಸ್ಪಿ ಆಗಿದ ತಕ್ಷಣನೇ ತೆಗೆದ್ಬಿಡಿ. ತುಂಬಾ ಹೊತ್ತು ಬೇಯಿಸೋ ಅವಶ್ಯಕತೆ ಏನು ಇಲ್ಲ, ಕ್ವಿಕ್ ಆಗಿ ಆಗತ್ತೆ ಇದು. ಸೊ ಇದನ್ನೆಲ್ಲ ಒಂದು ಜಾಲರಿಗೆ ನಾನು ಹಾಕೊಳ್ತಾ ಇದ್ದೀನಿ. ಇದ್ರಲ್ಲಿರೋ ಎಣ್ಣೆ ಎಲ್ಲ ನೀಟಾಗಿ ಇಳಿಬೇಕು. ಆ ತರ ಇದನ್ನ ಎಣ್ಣೆ ಎಲ್ಲ ನೀಟಾಗಿ ತೆಗೆದ್ಬಿಡಿ. ಇದ್ರಲ್ಲಿರೋದು ನಿಮ್ಗೆ ಏನಾದ್ರು ಡ್ರೈ ಗೋಬಿನೇ ಸಾಕು ಅಂತ ಅಂದ್ರೆ ಈ ತರ ತೆಗ್ದಿಟ್ಕೊಂಡು ನೀವು ಇದನ್ನೇ ಟೇಸ್ಟ್ ಮಾಡ್ಬೋದು ಅಥವಾ ಇದನ್ನೇ ತಿನ್ಬೋದು. ತುಂಬಾ ಚೆನ್ನಾಗಿರತ್ತೆ ಇದು ಹೀಗ್ ತಿನ್ನೋದಕ್ಕೂ ಕೂಡ. ಅಂದ್ರೆ ಇದು ಪಕೋಡ ತರ ತಿಂದಂಗ ಅನ್ಸುತ್ತೆ ನಮ್ಗಷ್ಟೇನೆ. ಒಂದ್ ಸ್ವಲ್ಪ ಗೋಬಿಯಿಂದ ಮಾಡಿರೋದ್ರಿಂದ ಅಂದ್ರೆ ಈ ಕ್ಯಾಬೇಜ್ ಇಂದ ಮಾಡಿರೋದ್ರಿಂದ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿ ಚೆನ್ನಾಗಿರತ್ತೆ. ಇವಾಗ ಇದನ್ನ ಮಾಡೋದಕ್ಕೆ ಫಸ್ಟ್ ಒಂದು ಬೌಲ್ ನ ತಗೊಳ್ಳಿ. ಅದ್ರಲ್ಲಿ 1.5 ಚಮಚ ಆಗೋಷ್ಟು ಕಾರ್ನ್ಫ್ಲೋರ್ ನ ಹಾಕೋಬೇಕಾಗತ್ತೆ. ನಂತರ ಇದಕ್ಕೆ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ಇದು ಕಾರ್ನ್ಫ್ಲೋರ್ ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಕ್ಳು ಸ್ಕೂಲಿಂದ ಬಂದಿದ ತಕ್ಷಣ ಏನಾದ್ರೂ ತಿನ್ನೋದು ಕೇಳ್ತಾರೆ ಸ್ನಾಕ್ಸ್ ಅಂತ. ಸೊ ಆ ಟೈಮಲ್ಲಿ ಈ ತರ ಗೋಬಿ ಮಂಚೂರಿನ ಮಾಡ್ಕೊಡಿ. ಎಲ್ಲಾ ಮಕ್ಳಿಗೂ ಇದು ತುಂಬಾನೇ ಫೇವ್ರೇಟ್. ಈ ತರ ನೀರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಬಾಂಡ್ಲಿನ ಇಟ್ಕೊಳ್ಳಿ. ಅವಾಗಲೇ ನಾವು ಗೋಬಿನ ಬೇಯಿಸೋದಕ್ಕೆ ಯಾವ ಎಣ್ಣೆ ಯೂಸ್ ಮಾಡಿದ್ವಲ್ಲ ಅದೇ ಎಣ್ಣೆನ 1-2 ಚಮಚ ಹಾಕೊಳ್ಳಿ. ನಂತರ ಒಂದು ಈರುಳ್ಳಿನ ಈ ತರ ಕಟ್ ಮಾಡಿ ಸೇರಿಸ್ಕೋಬೇಕಾಗತ್ತೆ. ಉದ್ದುದ ಕಟ್ ಮಾಡಕ್ ಹೋಗ್ಬೇಡಿ, ಆದಷ್ಟು ಈ ತರ ಕಟ್ ಮಾಡ್ಬಿಟ್ಟು ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ಒಂದ್ ಸ್ವಲ್ಪ ಕ್ಯಾಪ್ಸಿಕಮ್ ನ ಹಾಕೊಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಸ್ಪ್ರಿಂಗ್ ಆನಿಯನ್ ಅನ್ನ ಹಾಕೊಂಡ್ರೆ ತುಂಬಾ ಇಷ್ಟ ಪಡ್ತಾರೆ. ನೀವೇನಾದ್ರೂ ಕ್ಯಾಪ್ಸಿಕಮ್ ಇಷ್ಟ ಪಡೋರಿದ್ರೆ ಕ್ಯಾಪ್ಸಿಕಮ್ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕೋಬಹುದು. ಈ ತರ ಹಾಕೊಂಡಿದ ನಂತರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ನೀವು ಒಂದ್ ಅರ್ಧ ಭಾಗದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಕ್ಯಾಪ್ಸಿಕಮ್ ಅನ್ನ ಒಂದ್ ಸ್ವಲ್ಪ ನಾವು ದಪ್ಪದಾಗಿನೇ ಕಟ್ ಮಾಡ್ಕೊಂಡಿರೋ ಕಾರಣ ಚೆನ್ನಾಗಿ ಅದು ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು, ಇಲ್ಲ ಅಂತಂದ್ರೆ ಅಷ್ಟೊಂದ್ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಒಂದ್ ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಇದು ಫ್ರೈ ಆಗಿದೆ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಈ ಟೈಮಲ್ಲಿ ಕೂಡ ನೀವು ಒಂದ್ ಅರ್ಧ ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊಳ್ಬಹುದು. ಕೆಲವೊಬ್ರು ಈ ಟೈಮಲ್ಲೂ ಹಾಕ್ತಾರೆ, ಮತ್ತೆ ಗೋಬಿ ಮಂಚೂರಿ ಅದು ಡ್ರೈ ಗೋಬಿ ಮಾಡ್ಬೇಕಾದ್ರೂ ಕೂಡ ಹಾಕೊಳ್ತಾರೆ. ನಿಮ್ಗೆ ಹೇಗ್ ಅನುಕೂಲ ಆಗತ್ತೆ ಆ ರೀತಿಯಾಗಿ ನೀವು ಸೇರಿಸ್ಕೊಳ್ಳಿ.
ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಂದೊಂದೇ ಸ್ಪೈಸಸ್ ನ ಆಡ್ ಮಾಡೋಣ. ಫಸ್ಟ್ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ನಾನಿಲ್ಲಿ ಚಿಲ್ಲಿ ಪೌಡರ್ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಮತ್ತೆ ಇದಕ್ಕೆ 1/4 ಚಮಚ ಆಗುವಷ್ಟು ಧನಿಯಾ ಪೌಡರ್ ನ ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡರ್ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, 1/4 ಚಮಚ ಹಾಕೊಳ್ಳಿ. ಇದು ಪಕ್ಕಾ ನಿಮ್ಗೆ ಹೊರಗಡೆ ರೋಡ್ ಸೈಡ್ ಅಲ್ಲಿ ಸಿಗೋ ಫ್ಲೇವರ್ ಹಾಗೆ ಇರತ್ತೆ ಟೇಸ್ಟ್ ಎಲ್ಲ. ಸೊ 1/4 ಚಮಚ ಧನಿಯಾ ಪುಡಿ, ಹಾಗೇನೆ 1/4 ಚಮಚ ಗರಂ ಮಸಾಲ, 2 ಚಮಚ ಆಗುವಷ್ಟು ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪ್ ನ ಹಾಕೊಳ್ಳಿ. ನಂತರ 1 ಮುಚ್ಚಳ ನಾನಿಲ್ಲಿ ವಿನೆಗರ್ ಹಾಕಿದ್ದೀನಿ, ಹಾಗೆ 1 ಮುಚ್ಚಳ ಸೋಯಾ ಸಾಸ್ ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ಅಂತ ಬರುತ್ತೆ, ಅದನ್ನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಗ್ರೀನ್ ಚಿಲ್ಲಿ ಸಾಸ್ ಇದ್ರೆ ಅದನ್ನ ಕೂಡ ಹಾಕೊಳ್ಬಹುದು. ಇದು ಜಸ್ಟ್ ಖಾರಕ್ಕಷ್ಟೇ ನಾನು ಹಾಕ್ತಾ ಇರೋದು, ನಿಮ್ಗೆ ಆಪ್ಷನಲ್, ಬೇಕಾದ್ರೆ ಹಾಕೊಳ್ಳಿ. ಜಾಸ್ತಿ ರೋಡ್ ಸೈಡ್ ಅಲ್ಲಿ ಬಳಸೋದು ಗ್ರೀನ್ ಚಿಲ್ಲಿ ಸಾಸ್, ಬಟ್ ಈ ತರ ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕೊಳ್ಳಿ, ತುಂಬಾನೇ ಒಳ್ಳೇದು. ಹಂಗೇನೆ 1/4 ಚಮಚ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನ ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ರೀನ್ ಚಿಲ್ಲಿ ಸಾಸ್ ಬಳಸೋದಕ್ಕಿಂತ ರೆಡ್ ಚಿಲ್ಲಿ ಸಾಸ್ ಅನ್ನ ಬಳಸಿ. ಸೊ ಅದಕ್ಕಿಂತ ಇದು ಬೆಟರ್ ಅಂತ ಹೇಳ್ಬೋದು. ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ರೌಂಡ್ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಕೆಲವೊಬ್ಬರಿಗೆ ಟೊಮೆಟೊ ಕೆಚಪ್ ಜಾಸ್ತಿ ಇದ್ರೆ ಇಷ್ಟ ಆಗತ್ತೆ, ನಿಮ್ಗೆ ಹೇಗೆ ನಿಮ್ಮ ರುಚಿ ಹೇಗಿದೆ ನೋಡ್ಕೊಂಡು ನೀವು ಸೇರಿಸ್ಕೊಳ್ಳಿ. ಇದಕ್ಕೆ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡಿದ್ದೀನಿ, 1/4 ಗ್ಲಾಸ್ ಆಗುವಷ್ಟು ಇದಕ್ಕೆ ಒಂದ್ ಸ್ವಲ್ಪ ಫಸ್ಟ್ ನೀರನ್ನ ಹಾಕೋಬೇಕಾಗತ್ತೆ. ನಂತರ ಮತ್ತೆ 2 ಚಮಚ ಆಗುವಷ್ಟು ನೀರನ್ನ ಹಾಕೊಂಡು ಇದನ್ನ ಫಸ್ಟ್ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. 1/4 ಭಾಗದಷ್ಟು ಗ್ರೇವಿ ಆಗ್ಬೇಕು ನಿಮ್ಗೆ. ನೀವು ಗೋಬಿ ಮಂಚೂರಿನ ಅಂದ್ರೆ ಡ್ರೈ ಗೋಬಿನ ಎಷ್ಟು ಮಾಡ್ಕೊಂಡಿರ್ತೀರಾ ನೋಡ್ಕೊಂಡು ಗ್ರೇವಿನ ಮಾಡ್ಕೊಳ್ಳಿ. ಇದನ್ನ ಮಾಡಿದ ತಕ್ಷಣನೇ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮೊದ್ಲೇ ಮಿಕ್ಸ್ ಮಾಡಿಟ್ಟಿದ್ವಲ್ವಾ ಕಾರ್ನ್ಫ್ಲೋರ್ ನೀರನ್ನ ಎಲ್ಲ ಹಾಕಿ ಅದನ್ನ ಹಾಕೊಂಡಿದೀನಿ. ಇದನ್ನ ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ತಕ್ಷಣ ನೀವು ಡ್ರೈ ಗೋಬಿನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಯಾಕೆ ಅಂತಂದ್ರೆ ನಾವು ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ತುಂಬಾ ಹೊತ್ತು ಫ್ರೈ ಮಾಡ್ತಾ ನಿಂತ್ಕೊಂಡ್ವಿ ಅಂತ ಅಂದ್ರೆ ಅದು ಫುಲ್ ಗಟ್ಟಿ ಆಗತ್ತೆ, ಮತ್ತೆ ಹಲ್ವಾ ತರ ಆಗೋಗ್ಬಿಡತ್ತೆ. ಸೊ ಹಾಗಾಗಿ ನೀವು ಕಾರ್ನ್ಫ್ಲೋರ್ ಹಾಕಿದ ತಕ್ಷಣನೇ ಗೋಬಿನ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ತರ ನೋಡಿ, ಇವಾಗ ಗ್ರೇವಿನೂ ಕರೆಕ್ಟ್ ಆಗಿದೆ, ಗೋಬಿನೂ ಕರೆಕ್ಟ್ ಆಗಿದೆ, ಎಲ್ಲಾನು ಪರ್ಫೆಕ್ಟ್ ಆಗಿದೆ. ಸೊ ನೀಟಾಗಿ ಎಲ್ಲಾ ಗೋಬಿಗೂ ಚೆನ್ನಾಗಿ ಹಿಡಿಯೋ ತರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ನಾನು ಈ ತರ ಮಿಕ್ಸ್ ಮಾಡ್ತಾ ಇದೀನಲ್ವಾ, ಸೊ ಹಾಗಾಗಿ ಆದಷ್ಟು ಈ ತರ ರೆಸಿಪಿಗಳನ್ನ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಅಗಲವಾಗಿರೋ ಬಾಂಡ್ಲಿನ ತಗೊಳ್ಳಿ, ಇಲ್ಲ ಅಂತಂದ್ರೆ ಅಗಲವಾಗಿರೋ ಪಾತ್ರೆನ ತಗೊಳ್ಳಿ. ಈ ತರ ಎಲ್ಲದಕ್ಕೂ ಹೊಂದ್ಕೊಳ್ಳೋ ತರ ನೀಟಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಿಮ್ಗೇನಾದ್ರೂ ಬೇಕು ಅಂತ ಅಂದ್ರೆ ಲಾಸ್ಟ್ ಅಲ್ಲಿ ಒಂದ್ ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣು ರಸ ಕೂಡ ಸೇರಿಸ್ಕೋಬಹುದು, ಅದು ನಿಮ್ಗೆ ಆಪ್ಷನಲ್. ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ನಿಮ್ಗೆ ಮನೆಯಲ್ಲೇ ಗೋಬಿ ಮಂಚೂರಿ ರೆಡಿ ಆಗೋಗುತ್ತೆ. ಸಕ್ಕತ್ತಾಗಿರತ್ತೆ, ಪಕ್ಕಾ ರೋಡ್ ಸೈಡ್ ಅಲ್ಲಿ ಸಿಗೋ ತರ ಗೋಬಿ ಮಂಚೂರಿನೇ ಆಗಿರತ್ತೆ. ನಾನು ಹೇಳ್ದಂಗೆ ನಿಮ್ ಹತ್ರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಲ್ಲ ಕಲರ್ಗೆ ಅಂತ ಅಂದ್ರೆ ನೀವು ಬೀಟ್ರೂಟ್ ಜ್ಯೂಸ್ ಅನ್ನ ಹಾಕೋಬಹುದು. ನಾವು ನೀರ್ ಹಾಕಿದ ಜಾಗದಲ್ಲಿ ನೀವು ಬೀಟ್ರೂಟ್ ಜ್ಯೂಸ್ ಅನ್ನ ಹಾಕೊಳ್ಳಿ ಅಷ್ಟೇನೆ. ಈ ತರ ಮಾಡ್ಕೊಂಡ್ರಿ ಅಂತ ಅಂದ್ರೆ ಹೊರಗಡೆ ತಿನ್ನೋ ಗೋಬಿನ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಅದು ತುಂಬಾ ಸುಲಭವಾಗಿ ತೋರ್ಸ್ಕೊಟ್ಟಿದೀನಿ. ಹಾಗೇನೆ ಇದನ್ನ ತಿನ್ಬೇಕಾದ್ರೆ ಮಿಸ್ ಮಾಡಿದಿರಾ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ತಿನ್ಕೊಳ್ಳಿ, ಸಖತ್ತಾಗಿರತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನ್ ಸಿಗ್ತೀನಿ ಮುಂದಿನ ರೆಸಿಪಿನಲ್ಲಿ. ಅಲ್ಲಿವರೆಗೂ ಚಾನೆಲ್ ನೋಡ್ತಾ ಇರಿ, ತಪ್ಪದೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ.